ಮೊದಲಿಗೆ ಮಾದೇವ ಮಿತ್ರರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಎಲ್ಲರೂ ಬಂದಿರೋದಕ್ಕೆ ಈ ಒಂದು ಟ್ರೈಲರ್ ಆಮೇಲೆ ಸಾಂಗ್ ಲಾಂಚ್ಗೆ. FIR 626 626 ಅಂದ್ರೆ ಅಲ್ಲಿ ಅರ್ಥ ಆಗಬಹುದು, ಟೈಮಿಂಗು ಕೂಡ ಅಲ್ಲಿ ಇದೆ ಅಂತ. ರಾಘು ನಂದು ಒಂದು ಬಾಂಧವ್ಯನೇ ಬಹಳ ವರ್ಷಗಳ ಬಾಂಧವ್ಯ. ನನ್ನ ಮೊದಲನೇ ನಿರ್ದೇಶನದ ಚಿತ್ರ ಹಾರ್ಟ್ ಬೀಟ್ಸ್, ಆ ಸಿನಿಮಾಗೆ ರಾಘು ಅವ್ರನ್ನೇ ಕಾಸ್ಟ್ ಮಾಡಿದ್ದೆ. ಆಮೇಲೆ ಇದು 3ನೇ ಸಿನಿಮಾ ಎಡಿಟಿಂಗು ರಾಘು ಅವ್ರದ್ದು. ವಿಕ್ರಮ್ ಒಂದು, ಆಮೇಲೆ ಚೆಲ್ಲಾಪಿಲ್ಲಿ, ಆಮೇಲೆ ಈ ಒಂದು ಸಿನಿಮಾ. ನಿರ್ದೇಶಕರ ಬಗ್ಗೆ ಅಂದ್ರೆ ಆಕ್ಚುಲಿ ಇದ್ರಿಗಿನ ಹಿಂದೆ ಒಂದು ಸಿನಿಮಾ ಮಾಡಿದ್ರು, ಬೈಲಿಂಗ್ವಲ್, ಕನ್ನಡ ಆಮೇಲೆ ತೆಲುಗು. ಅಟ್ ಎ ಟೈಮ್ 2 ಲ್ಯಾಂಗ್ವೇಜ್ ಶೂಟ್ ಮಾಡಿದ್ರು. JD ಚಕ್ರವರ್ತಿ ಲೀಡ್ ಆಗಿ ಮಾಡಿದ್ರು. ಅದು ಕೂಡ ಎಡಿಟಿಂಗ್ ಮಾಡಿ ಆಮೇಲೆ ಒಂದು ಪಾತ್ರನೂ ಮಾಡಿದ್ದೆ. ಆಕ್ಚುಲಿ ಅದ್ರಾಗಿನ ಮುಂಚೆನೆ ಈ ಚಿತ್ರ ರಿಲೀಸ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇದು ಆಲ್ಮೋಸ್ಟ್ ಎಲ್ಲ ಆಗಿ ರೆಡಿಯಾಗಿ ಸೆನ್ಸರ್ ಎಲ್ಲ ಆಗೋಗಿದೆ. ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಮಂತ್ ಏನೋ ರಿಲೀಸ್ಗೆ ಪ್ಲಾನ್ ಮಾಡ್ತಿದ್ದಾರೆ. ಒಂದು ಕ್ಯೂರಿಯಾಸಿಟಿ ಇದೆ. ಇದು ಏನು ಈ ಚಿತ್ರ ರಾಘವ್ ಅವ್ರು ಹೇಳ್ದಂಗೆ ನೈಟ್, ಅಂದ್ರೆ ಆಲ್ಮೋಸ್ಟ್ ನೈಟ್ ಅಲ್ಲೇ, ಏನು ನೀವು ಟ್ರೈಲರ್ ನೋಡಿದಾಗ ಆಮೇಲೆ ಇನ್ಕ್ಲೂಡಿಂಗ್ ಸಾಂಗು ಕೂಡ ನೋಡಿದಾಗ ಎಲ್ಲ ನೈಟ್ ಅಲ್ಲೇ ಇತ್ತು. ಕತೆ ಅದೇ ರೀತಿ ಹೋಗುತ್ತೆ. ಅದು ಮುಂದೆ ನಿರ್ದೇಶಕರು ಹೇಳ್ತಾರೆ ಅದ್ರ ಬಗ್ಗೆ. ಆಲ್ಮೋಸ್ಟ್ ನಮ್ಮ ಎಡಿಟಿಂಗು ಕೂಡ ನೈಟೇ ಮಾಡಿದ್ದು ಜಾಸ್ತಿ. ಯಾಕಂದ್ರೆ ಆ ರೀತಿ ಒಂದು ಆ ಮೂಡಲ್ಲೇ ಇರೋಣ ಬನ್ನಿ ಜಿ ಅಂದ್ಬಿಟ್ಟು. ಆಮೇಲೆ ಇನ್ಫ್ಯಾಕ್ಟ್ ಇನ್ನೊಬ್ರು ಇರ್ಬೇಕಿತ್ತು, ಪಾಪ ಅವರು ಇಲ್ಲ ನಮ್ ಜೊತೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸತೀಶ್ ಬಾಬು ಅವರು. ಅವರು ಆಕ್ಚುಲಿ ಅವರು ನಾವು 3 ಜನನು ಸೇರಿ ನೈಟ್ ಮಾಡೋದು, ಆಮೇಲೆ ನೈಟೇ ಎಡಿಟಿಂಗು, ಆಮೇಲೆ ಸರ್ ಬಂದು ನೋಡೋದು, ಇನ್ನೇನಾದ್ರೂ ಚೇಂಜಸ್ ಮಾಡೋಣ ಅದು ಇದು ಅಂತ ಬಹಳಷ್ಟು ಸೈಕಲ್ ಹೊಡೆದಿದೀವಿ. ಆಮೇಲೆ ಜಗಳನೂ ಮಾಡಿದೀವಿ ಎಡಿಟ್ ಮಾಡುವಾಗ. ಅಂದ್ರೆ ಔಟ್ಪುಟ್ ಚೆನ್ನಾಗಿ ಬರ್ಬೇಕು ಅನ್ನೋ ಉದ್ದೇಶದಲ್ಲಿ ಅಷ್ಟೇನೆ. ಎಲ್ಲರೂ ಅವ್ರವ್ರ ಪಾತ್ರ ನೀಟಾಗಿ ನಿಭಾಯಿಸಿದ್ದಾರೆ. ರಾಘವ್ ಅವರಂತೂ ಹೇಳಂಗೆ ಇಲ್ಲ ಬಿಡಿ. ಅದು ಫೈಟು, ಡ್ಯಾನ್ಸು, ಲೀಲಾಜಾಲ. ಅವ್ರಿಗೆ ಒಂಥರ ಏನೋ ಈ ಜಾಮೂನ್ ಹಾಕೊಂಡು ನಿಂಗೆ ತಿಂದಾಗ ಹೆಂಗೆ ಬುಳಕ್ ಅಂತ ಹೋಗ್ಬಿಡುತ್ತೆ ಆ ರೀತಿ ಆರಾಮಾಗೆ ಕೂಲಾಗೆ ಮಾಡಿದ್ದಾರೆ. ಅಂತ ಹೆಂಗಂದ್ರೆ ಈಗ ರಿಸ್ಕ್ ಎಲ್ಲ ಒಂದು ರಸ್ಕ್ ತರ ಅವ್ರಿಗೆ. ಆ ರೀತಿ ತುಂಬಾ ಮುದ್ದಾಗೂ ಕಾಣ್ತಾರೆ. ಟೆನ್ಷನ್ ಅಲ್ಲೂ ಬೇರೆ. ಇಡೀ ಸಿನಿಮಾ ಆ ರೀತಿ ಹೋಗುತ್ತೆ. ಅದನ್ನ ಮುಂದೆ ನನ್ನ ಕರ್ತವ್ಯ ಏನು, ನಾನು ಅಚ್ಚುಕಟ್ಟಾಗಿ ನಿಭಾಯಿಸಿದೀನಿ ಅಂತ ನಾನು ನಂಬ್ಕೊಂಡಿದೀನಿ. ನಿರ್ದೇಶಕರು ಸ್ಮೈಲ್ ಅಲ್ಲಿ ಗೊತ್ತಾಗುತ್ತೆ, ಆಮೇಲೆ ನಿರ್ಮಾಪಕರ ಸ್ಮೈಲ್ ಅಲ್ಲೂ ಗೊತ್ತಾಗ್ತಾ ಇದೆ. ಆಲ್ರೆಡಿ ಸ್ಮೈಲ್ ಮಾಡ್ತಿದ್ದಾರೆ, ಕೆಲಸ ಕರೆಕ್ಟ್ ಆಗಿ ಅಚ್ಚುಕಟ್ಟಾಗಿ ಮಾಡಿದೀನಿ ಅಂತ. ಯಾಕಂದ್ರೆ ನನ್ನ ಕೆಲಸ ಅಂತ ಬಂದಾಗ ನಾನು ಆಗಿಂದ ಮಾಡ್ಕೊಂಡು ಬಂದಿರುವಾಗ ಎಲ್ಲೂ ನನ್ನ ಕರ್ತವ್ಯದಲ್ಲಿ, ನನ್ನ ಕೆಲಸದಲ್ಲಿ ಒಂದು ಕಪ್ಪು ಚುಕ್ಕೆ ಆಗ್ಬಾರ್ದು ಅನ್ನೋ ಉದ್ದೇಶದಲ್ಲಿ ತರೋವಾಗಿ ನನ್ನ ಕೆಲಸ ನಿಭಾಯಿಸ್ಕೊಂಡ್ ಬಂದಿದ್ದೀನಿ. ಇದೇ ರೀತಿ ಈ ಒಂದು ಚಿತ್ರಕ್ಕೆ, ಆಮೇಲೆ ಅದು ಅಲ್ಲದೆ ಆಂಧ್ರ ಇಂದ ಬಂದು ತೆಲುಗು, ಆಂಧ್ರನ ತೆಲಂಗಾಣನ ಈಗ ಸೆಪರೇಟ್ ಇದೆ. ಆಂಧ್ರ ಇಂದ ಬಂದು ಇಲ್ಲಿ ಕನ್ನಡ ಕಲ್ತು ಒಂದು ಕನ್ನಡ ಸಿನಿಮಾ ಮಾಡಿದ್ದಾರೆ ನಿರ್ದೇಶಕರು. ನಿಜವಾಗ್ಲೂ ಒಂಥರ ಖುಷಿ. ಯಾಕಂದ್ರೆ ಎಲ್ಲರೂ ಇಲ್ಲಿಂದ ಹೋಗಿ ಹೊರಗಡೆ ಹೋಗ್ತಾರೆ, ಅಲ್ಲಿಂದ ಬಂದು ಕನ್ನಡ ಕಲ್ತು ಆಮೇಲೆ ಮಧ್ಯೆ ಸ್ವಲ್ಪ ಮಿಸ್ ಹೊಡಿತಾ ಇದ್ರು ಕನ್ನಡ, ಅವಾಗ ಹೇಳ್ಕೊಡ್ತಾ ಇದ್ವಿ. ಅದು ಸೆಕೆಂಡ್ರಿ. ಪದಗಳ ಚುಚ್ಚು ಮಿಸ್ಟೇಕ್ ಆಗೋದು, ಅಯ್ಯೋ ಇದನ್ಬಿಟ್ರೆ ಈ ಮೀನಿಂಗ್ ಬಂದ್ಬಿಡುತ್ತೆ ಬೇಡ ಅಂದ್ಬಿಟ್ಟು ಒಂದಷ್ಟೆಲ್ಲ ಹೇಳ್ಕೊಡ್ತಿದ್ವಿ. ಬಟ್ ಎಲ್ಲಾನು ಒಂದು ಸ್ಪೋರ್ಟಿವ್ ಆಗಿ ತಗೊಂಡು ಒಂದು ಟೀಮ್ ಎಂಗೇಜ್ಡ್ ಆಗಿ ಮಾಡಿದ್ವಿ. ಎಲ್ಲಾ ಪಾತ್ರವರ್ಗಗಳನ್ನು ಚೆನ್ನಾಗೇ ಮಾಡಿದ್ದಾರೆ. DOP ಆಗ್ಲಿ, ಸ್ಟಂಟ್ ಮಾಸ್ಟರ್ಸ್ ಆಗ್ಲಿ, ಆಮೇಲೆ ಬ್ಯಾಕ್ ಗ್ರೌಂಡ್ ನಮ್ಮ ತ್ಯಾಗು ಸರ್ ಆಗ್ಲಿ, ಆಮೇಲೆ ನಮ್ಗೆ ಟ್ರೈಲರ್ ಕಟ್ ಮಾಡಿದಂತ ಸುರೇಶ್ ಅವರು ಆಗ್ಲಿ. ಯಾಕಂದ್ರೆ ಟ್ರೈಲರ್ ನಾನು ಕಟ್ ಮಾಡಿರ್ಲಿಲ್ಲ, ನಾನು ಬೇರೆ ಶೂಟ್ ಅಲ್ಲಿ ಇದ್ದೆ ಅಂದ್ಬಿಟ್ಟು ನಮ್ಮ ರಮಣ ಅವರು ಪ್ರೊಡ್ಯೂಸರ್ ಬಿಸಿ ಇದಾರೆ, ಬೇಡ ಇವತ್ತು ಮಾಡಿಸ್ಬಿಡೋಣ ಅಂದ್ಬಿಟ್ಟು ಹಾಗೆ ಮಾಡಿಸ್ಬಿಟ್ರು. ಬಟ್ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ನಾನು ಒಬ್ಬ ಎಡಿಟರ್ ಆಗಿ ಇನ್ನೊಬ್ಬ ಎಡಿಟರ್ ಚೆನ್ನಾಗಿ ಮಾಡಿರೋದನ್ನ ನಾವು ಹೇಳಲೇಬೇಕಾಗುತ್ತೆ. ಒಳ್ಳೇದಾಗ್ಲಿ ಇಡೀ ಟೀಮ್ಗೆ, ಸಕ್ಸಸ್ ಆಗ್ಲಿ. ಮಾಧ್ಯಮ ಮುಖಾಂತರ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಹೊಸಬ್ರನ್ನ ನೀವು ಬಹಳಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಈಗಿನ ಕನ್ನಡದ ಸಿನಿಮಾದ ಕಾಲಘಟ್ಟ ಬಹಳ ಒಂದಷ್ಟು ತುಂಬಾನೇ ಸರಿ ಇಲ್ಲ. ಹಾಗಾಗಿ ನಿಮ್ಮ ಒಂದು ಸಪೋರ್ಟ್ ಮುಖಾಂತರ ಹೊಸ ಪ್ರತಿಭೆಗಳಿಗೂ ಹೊಸ ನಿರ್ದೇಶಕರಿಗೂ ಒಂದು ವೇದಿಕೆ ಸಿಗ್ಲಿ. ಇನ್ನೂ ಒಂದು ಹೆಚ್ಚಿಗೆ ಸಕ್ಸಸ್ ಸಿಕ್ಕಿ ಇನ್ನು ನಿರ್ಮಾಪಕರು ಉಳಿದ್ರೆ ನಾವೆಲ್ಲ ಉಳ್ದಂಗೆ. ಯಾಕಂದ್ರೆ ನಿರ್ಮಾಪಕರು ಗೆದ್ರೆ ನಮ್ಗೆ ಇನ್ನೊಂದಷ್ಟು ಕೆಲಸಗಳು ಸಿಗುತ್ತೆ.
ಸ್ವಾರ್ಥದಲ್ಲೂ ಹೇಳ್ತೀನಿ ಈ ಸಿನಿಮಾ ಗೆಲ್ಬೇಕು ಅಂತ, ಯಾಕಂದ್ರೆ ಮುಂದೆ ಕೆಲಸ ಸಿಗೋದಕ್ಕೂ ಕೂಡ. ಲಾಯರ್ ಪಾತ್ರ ಮಾಡಿದೆ, ಪೊಲೀಸ್ ಇಲ್ಲ, ಲಾಯರ್. ಹ್ಯಾಪಿ. ಯಾಕಂದ್ರೆ ಅವರು ಪ್ರತಿ ಸಿನಿಮಾದ ನನ್ ಜಾಸ್ತಿ ಪೊಲೀಸ್ ಪಾತ್ರನೇ ಇರುತ್ತೆ, ಅದಕ್ಕೆ ಲಾಯರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.